ಒಬ್ಬ ಭಾರತದ ಪ್ರಧಾನಮಂತ್ರಿ ಸ್ವಂತ ಕಾರ್ ಕೊಳ್ಳೋದಕ್ಕೂ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡಿದ್ರು ಅಂದರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲ, ಅವರು ನಿಧನರಾದ ಮೇಲೂ ಆ ಕಾರಿನ ಸಾಲವನ್ನು ಅವರ ಕುಟುಂಬವೇ ತೀರಿಸಬೇಕಾಯಿತು. ಯಾರು ಆ ಪ್ರಧಾನಮಂತ್ರಿ? ಒಂದು ಸಾಮಾನ್ಯ ಫಿಯೇಟ್ ಕಾರಿನ ಹಿಂದೆ ಅಡಗಿರುವ ಆ ನಿಜವಾದ ಕತೆ ಕೊನೆಯವರೆಗೂ ಕೇಳಿ. 1964 ದೇಶಕ್ಕೆ ಹೊಸ ಪ್ರಧಾನಮಂತ್ರಿ ಸಿಗ್ತಾರೆ. ಅವರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಅವರ ಜೀವನದಲ್ಲಿ ಯಾವುದೇ ಆಡಂಬರ ಇರಲಿಲ್ಲ. ಇಂದಿನ ದಿನದಲ್ಲಿ ನಂಬೋಕೆ ಕಷ್ಟವಾಗ್ಬೋದು, ಆದರೆ ಆ ಸಮಯದಲ್ಲಿ ಅವರ ಮನೆಯಲ್ಲಿ ಸ್ವಂತ ಕಾರ್ ಇರಲಿಲ್ಲ. ಒಂದು ದಿನ ಮನೆಯವರು ತುಂಬ ಸರಳವಾಗಿ ಒಂದು ಆಸೆ ಹೇಳ್ತಾರೆ, ನಮಗೂ ಒಂದು ಕಾರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಶಾಸ್ತ್ರಿ ಅವರು ನಗುಮುಖದಿಂದ ಒಪ್ಪಿಕೊಳ್ತಾರೆ. ಆದರೆ ಅವರು ತೆಗೆದುಕೊಂಡ ಮೊದಲ ಹೆಜ್ಜೆ ಕಾರ್ ನೋಡೋದಲ್ಲ, ತಮ್ಮ ಬ್ಯಾಂಕ್ ಖಾತೆ ನೋಡುವುದು. ಖಾತೆಯಲ್ಲಿ ಇದ್ದದ್ದು ಕೇವಲ 7,000 ರೂಪಾಯಿ. ಆದರೆ ಅವರಿಗೆ ಇಷ್ಟವಾದ ಫಿಯೇಟ್ ಕಾರಿನ ಬೆಲೆ 12,000 ರೂಪಾಯಿ. ಈಗ ಅವರ ಮುಂದೆ 2 ದಾರಿಗಳಿದ್ದವು: ಅಧಿಕಾರದ ಲಾಭ ಬಳಸೋದು ಅಥವಾ ತತ್ವ ಉಳಿಸಿಕೊಳ್ಳೋದು. ಶಾಸ್ತ್ರಿಯವರು 2ನೇ ದಾರಿಯನ್ನೇ ಆಯ್ಕೆ ಮಾಡಿಕೊಂಡರು. ಪ್ರಧಾನಮಂತ್ರಿ ಆಗಿದ್ದರೂ ಸರ್ಕಾರಿ ಹಣ ಬಳಸಲಿಲ್ಲ, ಯಾರಿಂದಲೂ ಉಡುಗೊರೆ ಸ್ವೀಕರಿಸಲಿಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಂತೆ ಬ್ಯಾಂಕ್ಗೆ ಹೋಗಿ ವೈಯಕ್ತಿಕ ಸಾಲ ಪಡೆದು ಆ ಫಿಯೇಟ್ ಕಾರನ್ನು ಖರೀದಿಸಿದರು. ಕುಟುಂಬದ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಹೊಸ ಕಾರು ಮನೆಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ ಸುದ್ದಿ ಬಂತು. 1966ರಲ್ಲಿ ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಠಾತ್ತನೆ ನಿಧನರಾದರು. ಆದರೆ ಅವರ ಕತೆ ಅಲ್ಲಿ ಮುಗಿಯಲಿಲ್ಲ. ಶಾಸ್ತ್ರಿಯವರು ಇರಲಿಲ್ಲ, ಆದರೆ ಅವರು ತೆಗೆದುಕೊಂಡ ಕಾರಿನ ಸಾಲ ಇನ್ನೂ ಉಳಿದಿತ್ತು. ಅದನ್ನು ಸರ್ಕಾರ ಮನ್ನಾ ಮಾಡಬಹುದಿತ್ತು, ಆದರೆ ಅವರ ಕುಟುಂಬ ಅಂತಹ ಯಾವುದೇ ವಿಶೇಷ ಸೌಲಭ್ಯ ಕೇಳಲಿಲ್ಲ. ಅವರ ಪತ್ನಿ ಲಲಿತಾ ಶಾಸ್ತ್ರಿ ಅವರು ತಮ್ಮ ಪಿಂಚಣಿಯ ಹಣದಿಂದ ತಿಂಗಳಾಗಿ ಆ ಸಾಲವನ್ನು ತೀರಿಸಿದರು. ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಕುಟುಂಬ ಅಧಿಕಾರವಲ್ಲ, ಪ್ರಾಮಾಣಿಕತೆಯನ್ನೇ ಆಯ್ಕೆ ಮಾಡಿಕೊಂಡಿತ್ತು. ಇಂದು ಆ ಫಿಯೇಟ್ ಕಾರನ್ನು ನೋಡಿದಾಗ ಅದು ಕೇವಲ ಒಂದು ಹಳೆಯ ಕಾರು ಅಂತ ಅನಿಸೋದಿಲ್ಲ. ಅದು ಅಧಿಕಾರಕ್ಕಿಂತ ಪ್ರಾಮಾಣಿಕತೆ ದೊಡ್ಡದು ಅನ್ನೋದನ್ನು ಬದುಕಿನ ಮೂಲಕ ತೋರಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೆನಪು. ಅದಕ್ಕಾಗಿಯೇ ಇಂದಿಗೂ ಅವರ ಹೆಸರನ್ನು ಜನ ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ.